ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನೀವು ಪ್ರತಿದಿನ ಕೇವಲ 1% ಅಥವಾ ಇನ್ನೊಂದು ಅರ್ಥದಲ್ಲಿ ಒಂದು ಹೆಜ್ಜೆ ಬದುಕಿನಲ್ಲಿ ಸುಧಾರಣೆ ತಂದರೆ 1 ವರ್ಷದ ಒಳಗೆ ನೀವು ಜಗತ್ತಿನ 95% ಜನರಿಗಿಂತ ಹೆಚ್ಚಿನ ಯಶಸ್ಸನ್ನು ಪಡೆಯುವಿರಿ. ಹೇಗೆ ಅಂತೀರಾ? ಬನ್ನಿ ನೋಡೋಣ. ನಾನು ಹೇಳ ಹೊರಟಿರುವುದು ಜಪಾನ್ ದೇಶದ ಕೈಜಾನ್ ತಂತ್ರದ ಬಗ್ಗೆ. ಅಂದರೆ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಮಹತ್ತರವಾದ ಯಶಸ್ಸಿನೊಂದಿಗೆ ಜೀವನದ ದಿಕ್ಕನ್ನೇ ಬದಲಿಸಬಹುದು ಎನ್ನುತ್ತದೆ ಈ ತಂತ್ರ. ಕೈಜಾನ್ ಎಂದರೆ ನಿರಂತರ ಸುಧಾರಣೆ, ಕಂಟಿನ್ಯೂ ಇಂಪ್ರೂವ್ಮೆಂಟ್. ಜಪಾನಿನ ಬಲಿಷ್ಠ ಕಂಪನಿಗಳು ಸಹ ಈ ಟೆಕ್ನಿಕ್ ಅನ್ನು ಉಪಯೋಗಿಸುತ್ತವೆ. ಈ ವಿಡಿಯೋ ಮುಗಿಯುವ ವೇಳೆಗೆ ನೀವು ದಿನಾಲೂ 1% ನಿಯಮವನ್ನು ಹೇಗೆ ಜೀವನದಲ್ಲಿ ಅಳವಡಿಸಬಹುದು ಎಂಬುದನ್ನು ಕಂಡುಕೊಳ್ಳುವಿರಿ. ಹಾಗೆಯೇ ಜನರು ಈ ತಂತ್ರವನ್ನು ಬಳಸಿಕೊಂಡು ಹೇಗೆ ಜೀವನದಲ್ಲಿ ಸಫಲರಾಗಿದ್ದಾರೆ ಎಂಬುದನ್ನು ನೋಡೋಣ. ಒಮ್ಮೆ ಶಂಕರ್ ಮತ್ತು ರಾಹುಲ್ ಎಂಬ ಇಬ್ಬರು ಸ್ನೇಹಿತರು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುವ ನಿರ್ಧಾರ ಮಾಡುತ್ತಾರೆ. ಶಂಕರ್ ಪ್ರತಿದಿನ 1 ಪುಷಪ್ ಹೆಚ್ಚಾಗಿ ಮಾಡುತ್ತಾನೆ. ದಿನಕ್ಕೆ 5 ನಿಮಿಷ ಓದುವ ಅಭ್ಯಾಸ ಬೆಳೆಸುತ್ತಾನೆ. ಆದರೆ ರಾಹುಲ್ ಅದೇ ತನ್ನ ಹಳೆಯ ದಿನಚರಿಯಲ್ಲಿಯೇ ಮುಳುಗಿರುತ್ತಾನೆ. 1 ವರ್ಷದ ನಂತರ ಶಂಕರ್ ಆರೋಗ್ಯದಲ್ಲಿ, ಜ್ಞಾನದಲ್ಲಿ ಮತ್ತು ಆತ್ಮವಿಶ್ವಾಸದಲ್ಲಿ ಎತ್ತರಕ್ಕೆ ಬೆಳೆದಿದ್ದರೆ, ರಾಹುಲ್ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆಯೇ ಉಳಿದಿರುತ್ತಾನೆ. ನಿತ್ಯದ 1% ಸುಧಾರಣೆ ವರ್ಷಾಂತ್ಯದಲ್ಲಿ ನಿಮ್ಮನ್ನು 37 ಪಟ್ಟು ಉತ್ತಮಗೊಳಿಸುತ್ತದೆ. ಜೀವನದ ಪುಟ್ಟ ಪುಟ್ಟ ಹೆಜ್ಜೆಗಳು ಮುಂದೊಂದು ದಿನ ನಮ್ಮನ್ನು ಬಲು ದೂರ ಕೊಂಡೊಯ್ಯುತ್ತದೆ. ಯಾಕೆ ಹೆಚ್ಚಿನ ಜನರು ವಿಫಲರಾಗುತ್ತಾರೆ? ಯಾಕೆಂದರೆ ಅವರು ತಾಳ್ಮೆಯಿಲ್ಲದೆ ತಕ್ಷಣದ ಫಲಿತಾಂಶದ ನಿರೀಕ್ಷೆಯಲ್ಲಿರುತ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ದಿನಕ್ಕೆ 10 ಪುಷಪ್ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಆದರೆ 3 ದಿನದ ನಂತರ ಈ ಅಭ್ಯಾಸವನ್ನು ಬಿಟ್ಟುಬಿಡುತ್ತಾನೆ. ಯಾಕೆಂದರೆ ಅವನಿಗೆ ತಕ್ಷಣದಲ್ಲಿ ಯಾವುದೇ ಬದಲಾವಣೆ ಕಂಡು ಬರುವುದಿಲ್ಲ. ನೀವು ಮೊದಲ ದಿನ 1 ಪುಷಪ್, ಎರಡನೇ ದಿನ 2, ಹೀಗೆ ದಿನನಿತ್ಯ ಮುಂದುವರಿಸಿದರೆ ವರ್ಷಾಂತ್ಯದಲ್ಲಿ 365 ಪುಷಪ್ ಮಾಡಬಹುದು. ಇದೇ 1% ಸಾಮರ್ಥ್ಯ. ಬೇಗನೆ ಸಿಕ್ಕ ಫಲಗಳು ದೀರ್ಘಕಾಲ ಉಳಿಯದು. ಆದರೆ ಸಣ್ಣ ಸಣ್ಣ ಅಭ್ಯಾಸಗಳು ಕಾಲಕ್ರಮೇಣ ದೊಡ್ಡ ಯಶಸ್ಸಿಗೆ ಮುನ್ನುಡಿಯನ್ನು ಬರೆಯುತ್ತದೆ. 1% ನಿಯಮವನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ನೀವು ನಿಮ್ಮ ಫಿಟ್ನೆಸ್ನಲ್ಲಿ ಸುಧಾರಣೆ ಮಾಡಬಯಸುವುದಾದರೆ ಮೊದಲ ವಾರ ಕೇವಲ 5 ನಿಮಿಷ ನಡೆಯಿರಿ. 1 ವಾರದ ನಂತರ 10 ನಿಮಿಷ. ಹೀಗೆ ಮುಂದುವರಿಸಿದರೆ ವರ್ಷಾಂತ್ಯದಲ್ಲಿ 260 ನಿಮಿಷ, ಅಂದರೆ ಸರಿ ಸುಮಾರು 4.5 ಗಂಟೆಗಳ ಕಾಲ ನಡೆಯಬಹುದು. ನೋಡಿದಿರಾ? ಒಂದು ಸಣ್ಣ ಪ್ರಯತ್ನದ ಪ್ರತಿಫಲ. ಅದೇ ರೀತಿ ಯಾವುದೇ ಹೊಸ ಕೌಶಲ್ಯವನ್ನು ಕಲಿಯಲು ದಿನದಲ್ಲಿ ಕೇವಲ 10 ನಿಮಿಷ ಮೀಸಲಿಡಿ. 1 ವರ್ಷದ ಒಳಗೆ ನೀವು ಹೊಸತೊಂದು ಭಾಷೆ ಅಥವಾ ಪ್ರೋಗ್ರಾಮಿಂಗ್ ಕಲಿಯಬಹುದು. 1945ರಲ್ಲಿ 2ನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಆರ್ಥಿಕವಾಗಿ ನೆಲಕಚ್ಚಿತ್ತು. ಆದರೆ ಕೈಜಾನ್ ತಂತ್ರವನ್ನು ತಮ್ಮ ಜೀವನದ ಮೂಲ ಮಂತ್ರವನ್ನಾಗಿಸಿಕೊಂಡ ಜಪಾನ್ ಇಂದು ವಿಶ್ವದ ಆರ್ಥಿಕ ಸಬಲ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಟೊಯೋಟಾ, ವಿಶ್ವಮಟ್ಟದಲ್ಲಿ 2 ಕೋಟಿಗಳಿಗೂ ಮೀರಿದ ಕಾರುಗಳು. ಸೋನಿ, ಜಗತ್ತಿನ ಎಲೆಕ್ಟ್ರಾನಿಕ್ ಚಾಂಪಿಯನ್. ಹೋಂಡಾ, ಎಲ್ಲರ ಕನಸಿನ ಬೈಕ್. ನಮ್ಮ ಜೀವನದಲ್ಲಿ ಕೈಜಾನ್ ತಂತ್ರವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಆರೋಗ್ಯ, ದಿನಕ್ಕೆ 5 ನಿಮಿಷ ವ್ಯಾಯಾಮ. ನಾಲೆಡ್ಜ್, ದಿನಕ್ಕೆ 5 ಪುಟಗಳಷ್ಟು ಓದು. ಆದಾಯ, ಬೇರೆ ಬೇರೆ ಆದಾಯ ಮೂಲಗಳನ್ನು ಹುಡುಕಿ. ಸಮಯ ನಿರ್ವಹಣೆ, ಜೀವನದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅತಿ ಮುಖ್ಯ. ದಿನನಿತ್ಯದ ಟು ಡೂ ಲಿಸ್ಟ್ ತಯಾರಿಸಿ. ಮೊದಲಿಗೆ ಸಣ್ಣ ಸಣ್ಣ ಯಶಸ್ಸನ್ನು ಆನಂದಿಸಿ. ಸಣ್ಣ ಸಣ್ಣ ಬದಲಾವಣೆಗಳು ಮತ್ತು ನಿಯಮಿತವಾದ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಉದಾಹರಣೆಗೆ, ಟೆನ್ನಿಸ್ ಪ್ಲೇಯರ್ ನಡಾಲ್ ದಿನದಲ್ಲಿ 15 ನಿಮಿಷ ಹೊಸ ಹೊಡೆತಗಳ ಬಗ್ಗೆ ಯೋಚಿಸುತ್ತಾರೆ. ಬಿಲಿಯನಿಯರ್ ವಾರನ್ ಬಫೆಟ್ ದಿನಕ್ಕೆ 500 ಪುಟಗಳಷ್ಟು ಓದುತ್ತಾರೆ. ಗೂಗಲ್ ದಿನನಿತ್ಯ 1% ತನ್ನ ತಂತ್ರಜ್ಞಾನದಲ್ಲಿ ಸುಧಾರಣೆ ತರುತ್ತದೆ. ನಮ್ಮನ್ನು ನಾವು ಪ್ರತಿದಿನ 1% ಉತ್ತಮಗೊಳಿಸಿದರೆ ನಮ್ಮ ಭವಿಷ್ಯವನ್ನು ನಾವೇ ನಿರ್ಮಿಸಬಹುದು. ಜೀವನದಲ್ಲಿ ನಾವು ದೊಡ್ಡ ಬದಲಾವಣೆಯನ್ನು ಅಪೇಕ್ಷಿಸುತ್ತೇವೆ, ಆದರೆ ಕೈಜಾನ್ ತತ್ವವನ್ನು ಅನುಸರಿಸಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಿರಂತರವಾಗಿ ಮಾಡುತ್ತಾ ಹೋದರೆ ಒಂದು ದಿನ ಅದ್ಭುತ ಯಶಸ್ಸು ನಮ್ಮದಾಗುತ್ತದೆ. ಆದ್ದರಿಂದ ಈ ದಿನದಿಂದಲೇ ಪ್ರಾರಂಭಿಸಿ. ಕೈಜಾನ್ ತತ್ವದ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ. ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.